ಹಾಯ್ ಫ್ರೆಂಡ್ಸ್, ಇವತ್ತು ನಾವು 100% ಹಳ್ಳಿಯಲ್ಲಿ ಹೇಗೆ ಚಿಕನ್ ಸಾಂಬಾರು ಮಾಡ್ತಾರೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನೇನೋ ಮಸಾಲೆ ಅಂಗಡಿಯಿಂದ ತೊಗೊಂಬಂದು ಹಾಕ್ತೀವಿ. ಆದರೂ ಹಳ್ಳಿಯಲ್ಲಿ ಮಾಡುವಂತಹ ಟೇಸ್ಟ್ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬರಲ್ಲ. ಸೊ ಅದು ಹೇಗೆ ಬರುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಬಾಣಲೆನ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದೆರಡು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು, ನಂತರ ಅದಕ್ಕೆ ಒಂದು 4 ಲವಂಗ, ಒಂದೆರಡು ಚಕ್ಕೆ, ಒಂದು ಏಲಕ್ಕಿ, ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ನಂತರ ಬೆಳ್ಳುಳ್ಳಿ, ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಅರ್ಧ ಕೆ ಜಿ ಚಿಕನ್ನ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನೀವು 1 ಕೆ ಜಿ ಅಥವಾ 2 ಕೆ ಜಿ ಮಾಡೋದಾದರೆ ನಾನು ಏನು ಹೇಳಿದ್ದೀನಿ ಕ್ವಾಂಟಿಟಿ, ಅದರಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೋಡಿ, ನಂತರ ಶುಂಠಿನೂ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಾಯನ್ನು ಹಾಕ್ಕೋತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಆದಷ್ಟು ಕಾಯಿನ ಸ್ವಲ್ಪನೇ ಯೂಸ್ ಮಾಡಿ. ಯಾಕೆಂದರೆ ಚಿಕನ್ ಸಾಂಬಾರಿಗೆ ಕಾಯಿ ಜಾಸ್ತಿ ಹಾಕಿದಷ್ಟು ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಸೊ ಆದಷ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡಿ. ಇಲ್ಲ ನಮ್ಮನೆ ಜಾಸ್ತಿ ಜನ ಇದ್ದಾರೆ, ನಮಗೆ ಜಾಸ್ತಿ ಸಾಂಬಾರು ಬೇಕು ಅಂದವರು ನಿಮಗೆ ಹೇಗೆ ಬೇಕೋ ಆ ರೀತಿ ಕಾಯಿನ ಅರ್ಧ ಕಪ್ಪು ಇಲ್ಲಾಂದರೆ ಆ ಥರ ಯೂಸ್ ಮಾಡಿ. ನೆಕ್ಸ್ಟ್ ನೋಡಿರಿ, ಟೊಮೊಟೊ ಹಾಕಿದ್ದೀನಿ. ನಂತರ ಕಡಲೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈಗ 1 ಟೇಬಲ್ ಸ್ಪೂನು ಗಸಗಸೆ ಹಾಕಿದ್ದೀನಿ. ನಂತರ 2 ಟೇಬಲ್ ಸ್ಪೂನು ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ನಂತರ 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ. ನೋಡಿ, ಈಗೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಅಂದರೆ ನಾವು ಈಗ ಹಾಕಿದಂತಹ ಮಸಾಲೆ ಪದಾರ್ಥದಲ್ಲಿ ಎಲ್ಲದರಲ್ಲೂ ಕೂಡ ಹಸಿ ಅಂತ ಸ್ಮೆಲ್ ಇರುತ್ತಲ್ಲ, ನೀರಿನ ಅಂಶ ಅದೆಲ್ಲ ಹೋಗಬೇಕು. ಆವಾಗ ನಾವು ಮಾಡೋ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಂತಹ ಅಂಗಡಿಯಲ್ಲಿ ತೊಗೊಂಬಂದು ನಾವೇನು ಹಾಕೋ ನೆಸೆಸಿಟಿ ಬರಲ್ಲ ಟೇಸ್ಟ್ ಬರಲಿ ಅಂತ. ನೋಡಿ, ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು, ಅದು ಕಾದ ನಂತರ ನೀವು ಈರುಳ್ಳಿಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ ನೀವು ಚಿಕನ್ ಏನು ವಾಶ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಪಲಾವ್ ಎಲೆನೂ ಹಾಕ್ಕೊಳ್ಳಿ. ಪಲಾವ್ ಎಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ. ನಂತರ ಸ್ವಲ್ಪ ನಾನಿಲ್ಲಿ ಹರಳುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ನೀವು ಇಲ್ಲ ನಂಗೆ ಹರಳುಪ್ಪಲ್ಲಿ ಗೊತ್ತಾಗಲ್ಲ ಅಂದರೆ ನೀವು ಪುಡಿ ಉಪ್ಪನ್ನಾದರೂ ಯೂಸ್ ಮಾಡ್ಕೊಬೋದು. ನಂತರ ನಾನಿಲ್ಲಿ ಅರಿಶಿನದ ಪುಡಿ, ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಳ್ಳಿ. ಏನಿಲ್ಲ ಅಂದರೂ ಒಂದು 10 ನಿಮಿಷಗಳ ಕಾಲ ಬಾಡಿಸ್ಕೊಳ್ಳಿ. ನಂತರ ಬಾಡಿಸ್ಕೊಂಡಿರೋದಕ್ಕೆ ಏನು ಮಾಡಿ ಅಂದರೆ ನೀವು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಿ ಈ ರೀತಿ ಅಂದರೆ ನಿಂಬೆಹಣ್ಣು ಯಾಕೆ ಹಾಕ್ತೀವಿ ಅಂದರೆ, ನಿಂಬೆಹಣ್ಣು ಹಾಕಿದ್ರೆ ನಾವು ಬೇಯಿಸಿದಾಗ ಚಿಕನ್ ಅಂದರೆ ನಾನಿಲ್ಲಿ ವಿಷಲ್ ಹೊಡಿಸ್ತೀನಿ. ಸೊ ವಿಷಲ್ ಹೊಡಿಸಿದಾಗ ಪುಡಿ ಆಗಬಾರ್ದು ಚಿಕನ್ ಬೆಂದು ಅಂತ ನಿಂಬೆಹಣ್ಣು ಹಾಕಿದ್ರೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ಅದಕ್ಕೆ ನೀವೇನು ಮಾಡಿದೆ ಅಂದರೆ, ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಪೇಸ್ಟನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ನಂತರ ನೀವು ಕೊತ್ತಂಬರಿ ಸೊಪ್ಪನ್ನು ಮೇಲಕ್ಕೆ ಹಾಕಿ, ಖಾರಕ್ಕೆಲ್ಲ ಬೇಡ, ಖಾರಲ್ಲೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಮೇಲಕ್ಕೆ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಸಾಂಬಾರಿಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು, ಅಂದರೆ ತೆಳ್ಳಗೆ ಬೇಕಾ ದಟ್ಟಗೆ ಬೇಕಾ ಅಂದರೆ ಆ ಲೆವೆಲಿಗೆ ನೀವು ನೀರನ್ನು ಹಾಕ್ಕೊಳ್ಳಿ. ನೋಡಿ, ರುಚಿಯಾದ